ಆಗಸ್ಟ್ 1ರಿಂದ ಬೆಂಗಳೂರಿನಲ್ಲಿ ಆಟೋ ಮೀಟರ್ ದರ ಏರಿಕೆಯಾಗಿದೆ. ಆದರೆ ಇಲ್ಲಿಯವರೆಗೆ ಒಂದೇ ಒಂದು ಆಟೋದಲ್ಲೂ ಹೊಸ ದರ ಜಾರಿಯಾಗಿಲ್ಲ. ಹಳೆಯ ಮೀಟರ್ನಲ್ಲೇ ದುಪ್ಪಟ್ಟು ದರ ಪಡೆಯುತ್ತಿದ್ದು, ಇದಕ್ಕೆ ಆಟೋ ಮೀಟರ್ ಕಂಪನಿಗಳ ದುಪ್ಪಟ್ಟು ದರ ವಸೂಲಿ ಕಾರಣವಂತೆ. ಇದರಿಂದ ಪ್ರಯಾಣಿಕರು ಸಮಸ್ಯೆ ಎದುರಿಸುವಂತಾಗಿದೆ. ಬೆಂಗಳೂರಿನಲ್ಲಿ ಈ ಹಿಂದೆ 2 ಕಿಲೋಮೀಟರ್ಗೆ ಕನಿಷ್ಠ 30 ರೂಪಾಯಿ ಇದ್ದ ದರವನ್ನ 36 ರೂಪಾಯಿಗೆ, ಪ್ರತಿ ಕಿಲೋಮೀಟರ್ 15 ರೂಪಾಯಿ ಇದ್ದ ದರವನ್ನ 18 ರೂಪಾಯಿಗೆ ಏರಿಕೆ ಮಾಡಿ ಆದೇಶ ಮಾಡಲಾಗಿತ್ತು. ಆದರೆ ದರ ಏರಿಕೆ ಆಗಿ 12 ದಿನಗಳು ಕಳೆದ್ರೂ ಇಲ್ಲಿಯವರೆಗೆ ಒಂದೇ ಒಂದು ಆಟೋದಲ್ಲೂ ಹೊಸ ಮೀಟರ್ ದರವನ್ನ ಅಳವಡಿಸಲು ಮುಂದಾಗಿಲ್ಲ. ಇದಕ್ಕೆ ಕಾರಣ ಅಂದ್ರೆ ಆಟೋ ಮೀಟರ್ ತಯಾರಿಕಾ ಕಂಪನಿಗಳು ಕ್ಯಾಲಿಬ್ರೇಷನ್ ಮಾಡಲು ಆಟೋ ಚಾಲಕರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡಲು ಮುಂದಾಗಿದ್ದರಂತೆ. ಹೊರಗಡೆ ಹೊಸ ಆಟೋ ಮೀಟರ್ ದರ ರೀಕ್ಯಾಲಿಬ್ರೇಷನ್ ಮಾಡಲು ಕೇವಲ 150ರಿಂದ 400 ರೂಪಾಯಿ ಪಡೆಯಲು ಮುಂದಾಗಿದ್ದರೆ, ಇತ್ತ ಆಟೋ ಮೀಟರ್ ತಯಾರಿಕಾ ಕಂಪನಿಗಳು ಮಾತ್ರ 900ರಿಂದ 1000 ರೂಪಾಯಿ ಪಡೆಯುವವರೆಗೂ ಹಣವನ್ನ ಕೇಳ್ತಿದ್ದಾರಂತೆ. ಇದರಿಂದ ಆಟೋ ಚಾಲಕರು ಹೊಸ ಮೀಟರ್ ದರವನ್ನ ಬದಲಾಯಿಸಿಕೊಳ್ಳಲು ಮುಂದಾಗುತ್ತಿಲ್ಲ.